ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಃ ಅವಿಘ್ನಂ ಕುರು ಮೇ ದೇವಃ ಸರ್ವಕಾರ್ಯೇಷು ಸರ್ವದಾ. ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಮನೂಪಮಾನ್ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ್. ಜಯ ಬಸವೇಶ ಭಕ್ತಜನ ಭಾಗ್ಯ ಶುಭೋದಯ ವೀರಶೈವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿದ್ಗನ ಪ್ರಭಾಮಯ ಜಗದಾದಿದೇಸಿಕ ಪುರಾತನ ಪುಂಗವ ಜಯ ಸೋಮನಾಥಂಚೈವ ಶಿವಾದವ ಸಂಗನ ಬಸವ ಶರಣಾರ್ಥಿ. ಮೃಡವತ್ ಶೋಭಿತಂ ದಿವ್ಯಂ ಮನಃ ಕಲ್ಮಷ ಶುದ್ಧರ್ತಂ ನಿರ್ವಿಕಲ್ಪ ಕ್ರಿಯಾಯೋಗ ಸ್ಥಾನಾಧೀಶಂ ಉಮರಾಣಿ ಪುರಾಧೀಶಂ ಶ್ರೀ ಶ್ರೀ ಗುರು ಶಿವಲಿಂಗೇಶ್ವರಂ ಭಜಾಮ್ಯಹಂ. ಭಗವಂತನನ್ನು ಜಗನ್ಮಾತೆ ಆದಿಶಕ್ತಿ ಶಾಂಭವಿಯನ್ನು ಆದಿಗೆ ಆದಿಗುರುಗಳಾದ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಕಲ್ಯಾಣದ ಬಸವಾದಿ ಶಿವಶರಣರನ್ನು ಗ್ರಾಮದ ಆದಿದೈವ ಶ್ರೀ ಶ್ರೀ ಶ್ರೀಶೈಲ ಗಿರಿವಾಸ ಮಲ್ಲಿಕಾರ್ಜುನ ಮಲ್ಲಯ್ಯ ವೀರಭದ್ರೇಶ್ವರ ಭದ್ರಕಾಳಿಯನ್ನು ಈ ಮಹಾಮಠದ ಕರ್ತೃಶಕ್ತಿ ಪರಮ ತಪಸ್ವಿ ಪರಮಲೀಲಾಮೂರ್ತಿ ಬೇಡಿದವರೆಲ್ಲರಿಗೂ ಬೇಡಿದ್ದನ್ನೇ ಕೊಟ್ಟಿರುವಂತಹ ಕೊಡುತ್ತಿರುವಂತಹ ಶ್ರೀ ಶ್ರೀ ಸದ್ಗುರು ಶಿವಲಿಂಗೇಶ್ವರ ಮಹಾಶಿವಯೋಗಿಗಳವರನ್ನು ಪುರಾಣ ಪ್ರವಚನದ ಪುಣ್ಯಮೂರ್ತಿ ಸಂತ ಶಿಸುನಾಳ ಶರೀಫ ಶಿವಯೋಗಿಗಳವರನ್ನು ದಾನಮ್ಮ ದೇವಿಯನ್ನು ಈ ಗ್ರಾಮದ ಇನ್ನುಳಿದ ಸಕಲ ದೇವಾನು ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಆರಾಧ್ಯ ಗುರುಗಳಾದ ಹಿರೂರು ಗ್ರಾಮದ ಸಂಸ್ಥಾನ ಮಹಾಮಠದ ಕರ್ತೃಪುರುಷ ಪರಮ ತಪಸ್ವಿ 6ನೇ ಶತಮಾನದಲ್ಲಿಯೇ 330 ವರ್ಷ ಬಾಳಿ ಬದುಕಿ ಜೀವಂತ ಸಮಾಧಿಯನ್ನೇ ಪಡೆದುಕೊಂಡಿರುವಂತಹ ಪರಮ ತಪಸ್ವಿ ಶ್ರೀ ಶ್ರೀ ಅನ್ನದಾನೀಶ್ವರ ಮಹಾಶಿವಯೋಗಿ ಮಹಾಶಿವಾಚಾರ್ಯರನ್ನು ಮೊನ್ನೆ ತಾನೇ ಲಿಂಗೈಕ್ಯರಾದ ಪರಮ ತಪಸ್ವಿ ಪರಮ ಲೀಲಾಮೂರ್ತಿ ನಡೆದಾಡುವ ದೇವರೆಂದೇ ಖ್ಯಾತನಾಮರಾಗಿದ್ದ ಶತಮಾನದ ಸಂತ 102 ವರ್ಷಗಳ ಕಾಲ ಬಾಳಿ ಬದುಕಿ ಸಂಕ್ರಮಣದ ಉತ್ತರಾಯಣದ ಪುಣ್ಯಕಾಲದಂದೇ ಸೂರ್ಯೋದಯವಾದ 2 ನಿಮಿಷಕ್ಕೆ ಹೇಳಿ ಕೇಳಿ ದೇಹವನ್ನೇ ಬಿಟ್ಟಿರುವಂತಹ ಶಟಸ್ಥಲ ಬ್ರಹ್ಮಿ ಲಿಂಗೈಕ್ಯ ಗುರುಶಾಂತವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿಕೊಂಡು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಪ್ರಾರಂಭಗೊಳ್ಳುತ್ತಿರುವಂತಹ
ಈ ಮಹಾಮಠದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶಿಶುನಾಳ ಸಂತ ಶರೀಫ ಶಿವಯೋಗಿಗಳವರ ಮಹಾಪುರಾಣ ಪ್ರವಚನ. ಈ ಕಾರ್ಯಕ್ರಮಕ್ಕೆ ಗಾನಸುಧೆಯನ್ನು ತಾಳವಾದ್ಯವನ್ನು ಧಾರೆ ಎರೆಯುತ್ತಿರುವಂತಹ ಇಬ್ಬರು ಶ್ರೇಷ್ಠ ಕಲಾವಿದರಾದ ಆಕಾಶವಾಣಿ ಹಾಗೂ ದೂರದರ್ಶನದ ಖ್ಯಾತ ಕಲಾವಿದರಾದ ಗಾನಕೋಗಿಲೆ ಶ್ರೀ ರಾಜಶೇಖರ್ ಗುಬ್ಬೇವಾಡವರಿಗೂ, ಆಕಾಶವಾಣಿ ಹಾಗೂ ದೂರದರ್ಶನದ ಖ್ಯಾತ ಕಲಾವಿದರಾದ ಖ್ಯಾತ ತಬಲಾಪಟು ತಬಲಾ ಪ್ರವೀಣ ಶ್ರೀ ಪ್ರಶಾಂತ್ ಮುದ್ದೇಬಿಹಾಳ್ ಅವರಿಗೂ, ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ಹೊತ್ತಿರತಕ್ಕಂಥ ಸದ್ಭಕ್ತರಾದ ಶ್ರೀ ಚಿದಾನಂದ ಕಾಕಾ ಅವರಿಗೂ, ನಮ್ಮ ಧ್ವನಿಯನ್ನು ನಿಮಗೆ ಮುಟ್ಟಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡಿರುವಂತಹ ಈ ಧ್ವನಿವರ್ಧಕ ಪೆಂಡಾಲ್ ಸೆಟ್ಟಿನ ಮಾಲಕರಾದ ಶ್ರೀಶೈಲ್ ಅವರಿಗೂ, ಇಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನು ಅಂತರ್ಜಾಲದ ಮುಖಾಂತರ ಇಂಟರ್ನೆಟ್ಟಿನ ಮುಖಾಂತರ ದೇಶ ವಿದೇಶಗಳ ತುಂಬೆಲ್ಲ ಪ್ರಚಾರಕ್ಕೊಳಪಡಿಸುತ್ತಿರುವಂತಹ ಸುದ್ದಿ ಮತ್ತು ದೃಶ್ಯ ಮಾಧ್ಯಮದ ಇಬ್ಬರು ಸಹೋದರರಿಗೂ, ಇಂದಿನ ದಾಸೋಹದ ಸೇವಾರ್ಥಿಗಳಿಗೂ, ಈ ಮಹಾಮಠದ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಖಜಾಂಜಿ ಹಾಗೂ ಸರ್ವ ಎಲ್ಲ ನಿರ್ದೇಶಕರ ಬಳಗಕ್ಕೂ, ಈ ಮಹಾಮಠದ ಆಧಾರ ಸ್ತಂಭವಾಗಿ ನಿಂತಿರುವಂಥ ಇದೀಗ ತಾನೇ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂಥ ಸರ್ವ ಹಿರಿಯರೆಲ್ಲರ ಬಳಗಕ್ಕೂ, ಯುವಶಕ್ತಿ ಉತ್ಸಾಹ ತರುಣರ ಬಳಗಕ್ಕೂ, ಮುದ್ದು ವಿದ್ಯಾರ್ಥಿನಿಯರಿಗೂ, ಸಮಸ್ತ ತಾಯಂದಿರೆ, ಸಮಸ್ತ ಶರಣ ಬಳಗವೇ, ತಮ್ಮೆಲ್ಲರ ಅಂತರಂಗದಲ್ಲಿ ತುಂಬಿರುವಂತಹ ಶಿವಲಿಂಗೇಶ್ವರ ಚೇತನ ಸ್ವರೂಪದ ಶಿಕ್ಷಕ್ತಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಎರಡನೇ ವರುಷ. ಈ ವರ್ಷ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳವರ ಮಹಾಪುರಾಣ ಪ್ರವಚನ. ಹೋದ ವರ್ಷ ಪ್ರಾರಂಭಗೊಂಡು ಯಾವ ಸಮಯಕ್ಕೆ ಪುರಾಣ ಮಹಾಮಂಗಳಾರತಿಯಾಗಿ ಮುಕ್ತಾಯಗೊಂಡಿತ್ತೋ, ಈ ವರ್ಷ ಯಾವ ಸಮಯಕ್ಕೆ ಹೋದ ವರ್ಷ ಮುಕ್ತಾಯ ಆಗಿತ್ತಲ್ಲ ಆ ಸಮಯಕ್ಕೆ ಆ ಟೈಮಿಗೆ ಈ ವರ್ಷ ಪ್ರಾರಂಭ ಆಗಾಕತ್ತೆ, ಚಾಲೂ ಆಗಾಕತ್ತೆ. ಸ್ವಲ್ಪ ಬರುವುದರೊಳಗೆ ವಿಳಂಬ ಆದರೂ ಬಹಳ ಖುಷಿ, ಸಂತೋಷ, ಉತ್ಸಾಹ, ಆನಂದ. ಹೋದ ವರ್ಷದ ಪ್ರಾರಂಭದ ದಿನದಲ್ಲಿ ಅಷ್ಟೇ ಒಂದು 10-20 ಜನ ಇದ್ದರು. ತಾಯಂದಿರು ಹಿಡ್ಕೊಂಡು ಎಲ್ಲ ಹಿರಿಯರ ಬಳಗ ತಗೊಂಡೆ. ಈ ವರ್ಷ ಪ್ರಾರಂಭದ ದಿನಾನೇ ಸುಮಾರು 100 ಜನ ತಾಯಂದಿರು, ಸುಮಾರು 20, 30, 40 ಜನ ಎಲ್ಲ ಹಿರಿಯ ಬಳಗ ಅದ. ಅಂದ್ರೆ ಈ ವರ್ಷ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳ ಮಹಾಪುರಾಣ ಅದ್ಭುತವಾಗಿ ಬೆಳೀತದ ಅನ್ನೋದು ಬಹಳ ಖುಷಿ ತಂದು ಕೊಡ್ತದೆ, ಬಹಳ ಆನಂದ ತಂದು ಕೊಡ್ತದೆ. ಉತ್ಸಾಹ, ಆನಂದ, ಚೈತನ್ಯ ದೇಹದೊಳಗೆ ತುಂಬಿ ತುಳುಕಬೇಕು. ಬಹಳಷ್ಟು ಪುಣ್ಯದ ಪ್ರಭಾವದಿಂದ ಮನುಷ್ಯ ಜನ್ಮವನ್ನು ತೊಟ್ಟುಕೊಂಡು ಭೂಮಿಗೆ ಬಂದಿದೆ. ಎಷ್ಟೋ ಜನ್ಮದ ಪುಣ್ಯ. ಬಹುಜನ್ಮಾನ ಪುಣ್ಯ ಪಣ್ಣೇನ ವಿಕೃತಂ ಒಬ್ಬರಂತಾರೆ. ಮತ್ತೊಬ್ಬರು ಬರೀತಾರೆ, ಬಹುಜನ್ಮದ ಪುಣ್ಯದ ಫಲದಿಂದ ಮನುಜನಾಗಿ ಪುಟ್ಟಿರ್ಪುದು ಕೇಳೋ ನಂಜೇಶ. ಬಹಳ ದಿವಸದ ಪುಣ್ಯದ ಪ್ರಭಾವದಿಂದ. ಶಾಸ್ತ್ರಕಾರ್ಯ ಬರೀತಾರೆ, ಆವ ಜನ್ಮದ ಪುಣ್ಯದ ಫಲವೋ ಇಂದು ನಾನು ಮನುಜನಾಗಿ ಹುಟ್ಟಿ ಬಂದೆ. ಸರ್ಪೂಷಣರು ಬರೀತಾರೆ. ಬಹಳ ಜನ್ಮ, 84 ಲಕ್ಷ ಪ್ರಕಾರದ ಜೀವರಾಶಿಗಳು ಭೂಮಿ ಮೇಲೆ ಅದಾವ.
21 ಲಕ್ಷದ ಪ್ರಕಾರದ ಜೀವರಾಶಿಗಳ ನೀರಾಗ ಹುಟ್ಟುತ್ತಾವ. 21 ಲಕ್ಷ ಪ್ರಕಾರದ ಜೀವರಾಶಿಗಳು ತತ್ತಿಯೊಳಗೆ ಹುಟ್ಟುತ್ತಾ ಅದಾವ. 24 ಲಕ್ಷ ಪ್ರಕಾರದ ಜೀವರಾಶಿಗಳು ಬೀಜದಿಂದ ಹುಟ್ಟುತ್ತಾ ಅದಾವ. 24 ಲಕ್ಷ ಪ್ರಕಾರದ ಜೀವರಾಶಿಗಳು 2 ದೇಹಗಳ ಸಮ್ಮಿಶ್ರಣದಿಂದ ಹುಟ್ಟುತ್ತಾ ಅದಾವ. 84 ಲಕ್ಷ ಪ್ರಕಾರದ ವೆರೈಟಿ ಭಾಗಗಳು. 83,99,999 ಜನ್ಮಗಳನ್ನು ಸ್ವೀಕಾರ ಮಾಡಿ 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 ಅಷ್ಟೊಂದು ಜೀವಗಳನ್ನು ನಾವು ಸ್ವೀಕಾರ ಮಾಡಿ ಹುಟ್ಟಿ 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 ಬಂದು ಕೊನೆಗೆ ಮನುಷ್ಯ ಜನ್ಮಕ್ಕೆ ಬಂದಿದಿ, ಮಾನವ ಜನ್ಮಕ್ಕೆ ಬಂದಿದಿ. ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಇದರ ಉಪಯೋಗ, ಇದರ ಸಾರ್ಥಕತೆ, ಇದರ ಸದ್ವಿನಿಯೋಗ, ಈ ಮನುಷ್ಯ ಜನ್ಮದ, ಈ ದೇಹದ, ಈ ಮನಸ್ಸಿನ ಸದುಪಯೋಗ, ಇದರಿಂದ ಚಲೋದು ಮಾಡ್ಕೋಬೇಕಲ್ಲ, ಚಲೋದು ಮಾಡ್ಕೋಬೇಕಲ್ಲ. ಜಗತ್ತಿನೊಳಗೆ ಬಾಡದೇ ಇರುವಂತ ಹೂವು ಇಲ್ಲ, ಹಳಸದೇ ಇರುವಂತಹ ಅನ್ನ ಇಲ್ಲ, ಕೊಳೆಯದೇ ಇರುವಂತಹ ಹಣ್ಣು ಇಲ್ಲ, ದೃಷ್ಟಿ ಮಂದಾಗದಂತ ಕಣ್ಣು ಇಲ್ಲ. ಇವೆಲ್ಲ ಬಾಡದೇ ಇರುವಂತ ಹೂವು ಯಾವುದಾದ ಜಗತ್ತಿನೊಳಗೆ? ಎಲ್ಲವೂ ಬಾಡೋ. ದೇವಲೋಕದೊಳಗೆ ಪಾರಿಜಾತ ಪುಷ್ಪ ಅದ ಅಂತ ಬರೀತಾ ಅದಾರ ಶಿವಪುರಾಣದಳು. ಭೂಮಿ ಮೇಲೂ ಆ ಪಾರಿಜಾತ ಪುಷ್ಪ ಅದ. ಅದು ಒಂದಿಲ್ಲ ಒಂದು ದಿವಸ ಬಾಡ್ತಾ ಅದ ಹೂವ. ದೇವಲೋಕದೊಳಗೆ ಕಲ್ಪವೃಕ್ಷ ಅದ ಅಂತ ಬರೀತಾ ಅದ. ಗಿಡ ಕಲ್ಪನೆ ಮಾಡಿದ್ದು ಕೊಡುವಂತಹ ವೃಕ್ಷ. ಅದು ಒಂದಿಲ್ಲ ಒಂದು ದಿನ ಒಣಗಿ ಹೋಗ್ತು. ಭೂಮಂಡಲದ ಮ್ಯಾಗ ಎಷ್ಟು ಪ್ರಕಾರದ ಹಣ್ಣುಗಳು ಫಲಗಳು ಸಿಗ್ತಾ ಅದಾವ. ಬೇಕಾದ ಹಣ್ಣು ಉದಾಹರಣೆ ತೆಗೆದುಕೊಳ್ಳಿ. ಯಾವುದೇ ಹಣ್ಣಾಗಲಿ 4-6 ದಿವಸ ಇರ್ತದೆ, 10-6 ದಿವಸ ಇರ್ತದೆ, ಬಹಳ ಅಂದ್ರೆ ತಿಂಗಳಿರ್ತದೆ. ಫ್ರಿಜ್ಜಿನೊಳಗೆ ರೆಫ್ರಿಜಿರೇಟರ್ನೊಳಗೆ ಇಟ್ಟರೆ ಸುಮಾರು 2-3 ತಿಂಗಳುಗಳವರೆಗೆ ಬರಬಹುದು ಆ ಹಣ್ಣು. 2-3 ತಿಂಗಳು ಕಳೆದ ಮೇಲೆಯೂ ಕೊಳೆಯೋದೆ. ಅನ್ನ ಯಾವುದೇ ಆಗಲಿ, ರೊಟ್ಟಿ ಆಗಲಿ, ಚಪಾತಿ ಆಗಲಿ, ಬ್ರೆಡ್ ಆಗಲಿ, ಮಸಾಲೆ ಭಾತ್ ಆಗಲಿ, ಮಸಾಲೆ ರೈಸ್ ಆಗಲಿ, ಇಡ್ಲಿ ಆಗಲಿ, ಯಾವುದೇ ಪದಾರ್ಥ ಆಗಲಿ, ಊಟ ಮಾಡುವಂಥ ಪದಾರ್ಥ ಅದು ಹಳಸೋದಿಲ್ಲ ಅನ್ನೋದಕ್ಕೆ ಹೆಂಗೆ ಸಾಧ್ಯ ಅದ? ಹಳಸೋದೇ ಅಲ್ಲ. ಮೇಡ್ ಇನ್ ಜಪಾನ್ ರೆಫ್ರಿಜರೇಟರ್ ಫ್ರಿಜ್ ಅದ ರೀ, ವರ್ಷಾನ್ಗಟ್ಲೆ ಇಟ್ಟರು ಕೆಡಂಗಿಲ್ಲ. ವರ್ಷ ಆದ ಮ್ಯಾಗಾದರೂ ಕೆಡೋದೇ ಅಲ್ಲ, ಹಳಸೋದೇ ಅಲ್ಲ. ಹಳಸದೇ ಇರುವಂತಹ ಅನ್ನ, ಫುಡ್ ಯಾವುದದ ಜಗತ್ತಿನೊಳಗೆ ಕೆಡದೇ ಇರುವಂತಹದ್ದು? ಕಾರಣ ಬಾಡದೇ ಇರುವಂತ ಹೂವಿಲ್ಲ. ಹೂವು ಬಾಡದ ಮುನ್ನ ಮುಡಿಯಬೇಕು, ಅದನ್ನು ಸ್ವೀಕಾರ ಮಾಡಬೇಕು. ಆ ಹೂವು ತಗೊಂಡು ಕೆಳಗೆ ಬಿದ್ದ ಮ್ಯಾಗರ ಆಗಲಿ, ಗಿಡದಿಂದ ಕಿತ್ತುಕೊಂಡರ ಆಗಲಿ, ದಾರದೊಳಗೆ ಪೋಣಿಸಿ ತಲೆಯೊಳಗೆ ಮುಡಿಬೇಕು, ಗುರುವಿನ ಪಾದಕ್ಕರ್ಪಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಎರಡೂ ಬೇಡ ಅಂದ್ರೆ ಸದ್ಗುರು ಶಿವಲಿಂಗೇಶ್ವರ ಮಹಾಸನ್ನಿಧಾನಕ್ಕೆ ಅರ್ಪಣೆ ಮಾಡಬೇಕು. ಹೂವ ಬಾಡಿ ಹೋಗುವ ಮುನ್ನ ಅಂದ್ರೆ ಆ ಹೂವಿನ ಜನ್ಮ ಸಾರ್ಥಕ ಆಗ್ತದೆ. ಅದಕ್ಕೆ
ಮುಕ್ತಿ ಪ್ರಾಪ್ತಿಯಾತು. ಹಳಸಿ ಹೋಗಿ ಕೆಟ್ಟು ಹೋಗುವುದಕ್ಕಿಂತ ಹಳಸುವ ಮುನ್ನವೇ ಅನ್ನವನ್ನು ಉಂಡು ತೃಪ್ತಿಯನ್ನು, ಸಂತೃಪ್ತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು, ಆನಂದವನ್ನು ಅನುಭವಿಸಬೇಕು. ಹಳಸಿ ಹೋದ ಮೇಲೆ ಚೆಲ್ಲೋದೆ. ಹಣ್ಣು ಕೊಳೆತು ಹೋಗುವ ಪೂರ್ವದಲ್ಲಿಯೇ ಅದು ಕಳೆತಾಗ, ಕೊಳೆಯೋದಕ್ಕೂ ಕಳೆಯೋದಕ್ಕೂ ಬಹಳ ವ್ಯತ್ಯಾಸ ಅದ. ಹಣ್ಣು ಕೊಳತು ಹೋತು ಅಂದ್ರೆ ಹೊಲಸು ನಾರ್ತದ. ಹಣ್ಣು ಕಳೀತು ಅಂತಂದ್ರೆ, ಹಣ್ಣು ಕಳೀತು ಅಂತಂದ್ರೆ ಹಣ್ಣು ಸಂಪೂರ್ಣ ಹಣ್ಣಾತು ಅಂದ್ರೆ ರುಚಿ ಬರುತ್ತೆ, ರುಚಿ ಬರುತ್ತೆ. ಮಾವಿನ ಹಣ್ಣು ಖರೀದಿ ಮಾಡಬೇಕಾಗಿತ್ತು ಅಂದ್ರೆ ಗಣಮಕ್ಕಳು ಬಜಾರ್ಗೆ ಹೋದ್ರಂದ್ರೆ ಹೆಂಗಂತ ಕೇಳ್ತಾರೆ ಹಣ್ಣು ಕೊಡೋರಿಗೆ. ಸ್ವಲ್ಪ ಹಂಗೆ ಮುಟ್ಟಿಬಿಟ್ಟು ನೋಡಿ ಮೆತ್ತಗಿತ್ತಂದ್ರೆ ಕಾಟ ಮಾಡಿಸ್ಕೊಂಡು ತೂಕ ಮಾಡಿಸ್ಕೊಂಡು ತಂದು ಬಿಡುತ್ತಾರೆ. ತಾಯಂದ್ರೆ ಹೆಣ್ಮಕ್ಳು ಮಾವಿನ ಹಣ್ಣು ಖರೀದಿಗೆ ಹೋದ್ರೆ ನೀವು ಹಾಗೆ ಮಾಡೋದಿಲ್ಲ. ನಿಮ್ಮ ವ್ಯಾಪಾರನೇ ಬೇರೆ. ಜಗತ್ತಿನೊಳಗೆ ವ್ಯಾಪಾರ ಹೆಂಗೆ ಮಾಡಬೇಕನ್ನೋದು ಹೆಣ್ಮಕ್ಳಿಂದ ತಾಯಂದಿರಿಂದ ಕಲಿಬೇಕು, ತಾಯಂದಿರಿಂದ ಕಲಿಬೇಕು. 20 ರೂಪಾಯಿ ಕಿಲೋ ಬದ್ನಿಕಾಯಿ ಹೇಳಿದ ಭಾಗವಾನ್ ರಾಮ್ ಅಂದ್ರೆ 2.5 ರೂಪಾಯಿ ಕಿಲೋ ಕೊಡ್ತೇ ಇಲ್ಲಂತಾರೆ ಇವು. 2.5 ರೂಪಾಯಿ ಕಿಲೋ ದೇತಕ್ಯಾ ಅಂತ ಅವ ಹಿಂಗೆ ಸಿಟ್ಟಿಗೆರಿ ಮಾರಿ ನೋಡ್ತಾನ. ಕೈ ಕುದೇಕ್ತಾರೆ ಸಾಬ್, ಓ ಅಮ್ಮ 2 ರೂಪಾಯಿ ಕೈ 1 ಕಿಲೋ ದೇತು. ಆಕೆ 2 ರೂಪಾಯಿ ಕಿಲೋ ಕೊಡ್ತಾಳೆ. ಹಂಗ್ಯಾಕೆ ನೋಡ್ತೀವಿ, ಕೊಡ್ತೀನಿ ಅಂತೇಳಿ ಇರ್ಲಿಕ್ಕೆ ಬಿಲ್ ಅಂತೇಳು. ನೀವೊಬ್ಬನೇ ಇದೆ ಅನಿಸ್ ಪೀರ. ಅಲ್ಲಿ ನೋಡಲ್ಲಿ ಎಷ್ಟು ಮಂದಿ ಹಚ್ಚಾರ, ಪಾಳೆ ಹಚ್ಚಿ ತೊಳಕತ್ತಾರ. ಕಲಿಬೇಕಾ ಅವ್ರಲಿಂಗ. ಇವ್ರು ಗಣಮಕ್ಕಳು ಭಾಗವಾನ್ ಅಂಗಡಿಗೆ ಹೋಗಿ ಹೆಂಗೋ ಬದ್ನಿಕಾಯಿ 20 ರೂಪಾಯಿ ಕಿಲೋ, ಅವ ಹೆಂಗೆ ತಂದಿರ್ತಾನ 2 ರೂಪಾಯಿ ಕಿಲೋನ ತಂದಿರ್ತಾನ. ಇಲ್ಲಿ 20 ಕೊಡ್ತಿರ್ತಾನ. ಇವ್ರು ಅಂತಾರ 18 ರೂಪಾಯಿ ಕಿಲೋ ಕೊಡ್ತೇ ಹೆಂಗೆ, ಇವ್ರು 18 ಮಾಡಿ ಕೊಡು. ಬರಂಗಿಲ್ರಿ, ಬರಂಗಿಲ್ಲ, ಕೊಡು ಬರ್ತದ. ಮತ್ತು ಜೋರು ಮಾಡಿ ಅದೇ 18 ತಂದಿರ್ತಾರೆ. ಅವ್ರು ಹಂಗಲ್ಲ. ಹೆಣ್ಮಕ್ಕಳು ತಾಯಂದಿರು ಬಹಳ ಜಾಣ, ಬಹಳ ಜಾಣ. ಅದಕ್ಕೆ ಸೊನ್ನಲಿಗೆ ಸಿದ್ದರಾಮೇಶ್ವರ ಶಿವಗಳಂತಾರೆ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ರಕ್ಕಸಿಯಲ್ಲ ಅಂದ್ರು ಅಲ್ಲವ ಪ್ರಭುಗಳು. ಸಿದ್ದರಾಮರು ಹೆಣ್ಣು ಮಾಯೆಯಲ್ಲ ಅಂದ್ರು. ಹೆಣ್ಣು ಭೋಗದ ವಸ್ತುವಲ್ಲ ಅಂದ್ಲು ಅಕ್ಕಮಾದೇವಿ. ಹೆಣ್ಣು ತಾಟಗಿತ್ತಿ ಅಲ್ಲ ಅಂದ್ಲು ಸಂಚಿಯ ಹೊನ್ನಮ್ಮ. ಇವರೆಲ್ಲರಿಗೂ ಮಿಗಿಲಾಗಿ ಶಿವಯೋಗಿಗಳು, ಸತ್ಪುರುಷರು, ಶರಣರು ಅಂತ ಆದರೆ ಹೆಣ್ಣು ಸಾಕ್ಷಾತ್ ಜ್ಞಾನದ ಕಣ್ಣು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜ್ಞಾನದ ಕಣ್ಣ. ಎಲ್ಲೆಲ್ಲಿ ಅಜ್ಞಾನದ ಪರದೆ ಇರ್ತದಲ್ಲ ಅದನ್ನು ಸರಿಸುವಂತ ಕೆಲಸ ಮಾಡ್ತಾಳೆ ತಾಯಿ, ಸೃಷ್ಟಿಕರ್ತಳು. ಹೆಣ್ಣು ಯಾರೇ ಆಗ, ಹೆಣ್ಮಗಳಂದ್ರೆ ಹೆಣ್ಮಗಳಪ್ಪ, ಮಾತೃ ಸ್ತ್ರೀ ಕುಲ. ಹಾಗ ಹಣ್ಣ ಕೊಳೆಯೋದಕ್ಕಿಂತಲೂ ಕಳೆತಾಗ ಅದನ್ನು ಸ್ವೀಕಾರ ಮಾಡಬೇಕು. ಕೊಳೆಯದ ಹಣ್ಣಿಲ್ಲ. ಸಾಯದೇ ಇರುವಂತಹ ಮನುಷ್ಯರು ಭೂಮಂಡಲದಲ್ಲಿ ಉಂಟೆ? ಸಾಯಲಾರದವರು ಯಾರು ಅದಾರೆ? ಅಜರಾಮರವಾಗಿ ಯಾರ ಉಳಿದಾರೆ? ಒಂದಿಲ್ಲ ಒಂದಿನ ಹೋಗಬೇಕಲ್ಲ. ಬಹಳ ದಿವಸ ಇರ್ಲಿಕ್ಕಾಗೋದಿಲ್ಲ. ಎಷ್ಟು ವರ್ಷ ಆಯುಷ್ಯದ ಪ್ರಮಾಣ ಇರುತ್ತದ ಅಷ್ಟು ವರ್ಷ. ಆಯುಷ್ಯ ಕಳೆದಂಗೆ ಭವಿಷ್ಯ ಹೋಗ್ತದೆ, ಭವಿಷ್ಯ ಕಳೆದಂಗೆ ಆಯುಷ್ಯ ಹೋಗ್ತದೆ. ಆಯುಷ್ಯ ಭವಿಷ್ಯಗಳೆರಡು ನಿಕಟವಾದ ಸಂಪರ್ಕದೊಳಗೆ, ಸಂಬಂಧದೊಳಗಿರುತ್ತವೆ. ಸಾಯದೇ ಇರುವ ಮನುಷ್ಯರುಂಟೆ? ಒಂದಿಲ್ಲ ಒಂದು ದಿನ ಸಾಯ. ಅಂದು ಕಟ್ಟಿ ತಂದ ಬುತ್ತಿ ಇಂದು ತಿಂದು ಮುಗಿಸಲೇಬೇಕು. ಗಳಿಸಿ ಪುಣ್ಯ ಮೃಗಚಲೇಶನ ಪಾದ ಸೇರಬೇಕು. ಹಾಗ ಸಾಯದೇ ಇರುವಂತಹ ಮನುಷ್ಯ ಪ್ರಪಂಚದೊಳಗಿಲ್ಲ. ಸಾಯೋದಂತರೂ ಖಚಿತ, ಖಂಡಿತ. ಹಾಗ ಮನುಷ್ಯ ಸಾಯುವುದಕ್ಕಿಂತ ಪೂರ್ವದಲ್ಲಿಯೇ ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನ, ಸಫಲತೆಯನ್ನ, ಸದ್ವಿನಿಯೋಗವನ್ನ
ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಶಿವಲಿಂಗೇಶ್ವರ ನಾಮದ ಜೊತೆಗೆ ಪುರಾಣ ಪ್ರವಚನದ ಅವಶ್ಯಕತೆಗಳು ಅದಾವೆ. ಇಂಥ ಪುರಾಣ ಪ್ರವಚನಗಳು ಬೇಕು. ಇದರೊಳಗೆ ಸಂಗೀತ ಅದ, ಸಾಹಿತ್ಯ ಅದ, ಗಾಯನ ಅದ, ವಾದನ ಅದ, ತಾಳವಾದ್ಯ ಅದ, ಸುಮಧುರತೆ ಅದ, ಗಂಭೀರತೆ ಅದ, ಶ್ರೇಷ್ಠತೆ ಅದ, ವಿಚಾರತೆ ಅದ. ನವರಸಗಳಿಂದ 9 ರಸಗಳಿಂದ, ಹಾಸ್ಯಗಳಿಂದ, ನೀತಿ ತತ್ವದ ಮಾತುಗಳಿಂದ ಕೂಡಿರುವಂತಹ ಸಂತ ಶಿಶುನಾಳ ಶರೀಫರ ಪುರಾಣ ಪ್ರವಚನ. ಹೋದ ವರ್ಷನೇ ಎಲ್ಲ ಹಿರಿಯ ಬಳಗ ಎಲ್ಲರೂ ಸೇರಿದ್ರು, ಅವರಿವರೆನ್ನದೆ. ಒಟ್ಟಾರೆ ಈಶ್ವರ ಮಾಲಕರ ಆದಿಯಾಗಿ ಹಿರಿಯರಾದ ಮುರಿಯಪ್ಪಣ್ಣವರು ಎಲ್ಲ ಒಟ್ಟಾರೆ ಬಳಗ, ನಮ್ಮೆಲ್ಲ ಗೌಡರ ಬಳಗ, ಶಿವಣ್ಣ, ಚಿಕ್ಕು ಕಾಕ, ನಮ್ಮ ಸೇವಾದಾರಿ ಶಿವಲಿಂಗಣ್ಣ ಎಲ್ಲರೂ ಕೂಡಿ ನಮಗೆ ಕಾಣಿಕಾ ಕೊಟ್ಟು ನಮಸ್ಕಾರ ಮಾಡೋ ಕಾಲಕ್ಕೆ ಅಪ್ಪರೇ ಮುಂದುವರ್ಸುನು ಬರ್ಬೇಕ್ರಿ, ಮುಂದುವರ್ಸುನು ಅಪ್ಪರೇ ನೀವೇ ಬರ್ಬೇಕು. ಈ ಭಾವ ಏನದಲ್ಲ, ಈ ಮನಸ್ಸೇನದಲ್ಲ, ಈ ಹೃದಯ ವೈಶಾಲ್ಯತೆ ಏನದಲ್ಲ, ಈ ಆಧ್ಯಾತ್ಮಿಕ ಭಾವಗಳ ಮೇರು ಪರ್ವತ ಏನದಲ್ಲ, ಜಗತ್ತಿನೊಳಗಿದ್ರಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಈ ಮನಸ್ಸ, ಈ ಭಾವನೆ ನಮ್ಮದನ್ನು. ಅದಕ್ಕೆ ಹೋದ ವರ್ಷ ಅವ್ರಿಗೆ ಹೇಳಿದ್ವಿ, ಮುಂದಿನ ವರ್ಷ ನೀವು ಬರ್ಬೇಕಂದ್ಗಳೇ ಅವ್ರಿಗೆ ಹೇಳಿದೆವು ನಾವು. ಇಲ್ಲ, ಮುಂದಿನ ದಿನಮಾನಗಳಲ್ಲಿ ನಾವು ಇಲ್ಲೇ ಉಮರಾಣಿಯೊಳಗೆ ಒಂದು ನಾಷ್ಟ 2 ಹೊತ್ತು ಪ್ರಸಾದ ವ್ಯವಸ್ಥೆ ಮಾಡಿಬಿಟ್ಟು ಕಾಯಂ ಇಲ್ಲೇ ಇರ್ಬೇಕಂತ ಮಾಡೀವಿ ಅಂತ ಹೇಳಿ. ಅದಕ್ಕೆ ಅವರೆಲ್ಲ ಬಹಳ ನಕ್ಕು ಖುಷಿಪಟ್ಟರು. ಯಾಕಂದ್ರೆ ಬಹಳ ಹಿಡಿಸ್ಯದ ಮನಸ್ಸು. ಈ ಊರಿನ ಸರ್ವ ಸದ್ಭಕ್ತರ ತಾಯಂದಿರ ಮನಸ್ಸುಗಳು, ವ್ಯವಸ್ಥೆಗಳು, ಆತ್ಮೀಯ ಪ್ರೀತಿಯ ಕರುಣಾರಸ ತುಂಬಿದ ಮಾತುಗಳು, ಎಲ್ಲದಕ್ಕೂ ಮಿಗಿಲಾಗಿ ನಿಮ್ಮಲ್ಲಿ ಇರುವಂತಹ ಸಂಸ್ಕಾರ, ಸಂಸ್ಕೃತಿ, ಪದ್ಧತಿ, ಆಧ್ಯಾತ್ಮಿಕತೆ, ವಿಶಾಲವಾದ ಮನೋಭಾವ, ಇವೆಲ್ಲವುಗಳನ್ನು ನೋಡಿದರೆ ಬಹಳ ಖುಷಿ, ಆನಂದ ಅನ್ನಿಸ್ತದೆ. ಈ ವರ್ಷನೂ ಬರಬೇಕಾದ್ರೆ ಮತ್ತು ನಮ್ಮ ಶಿವಣ್ಣ, ನಮ್ಮ ಗ್ಯಾಸ್ ಏಜೆನ್ಸಿ ಶಿವಣ್ಣ ಒಮಿನಿ ಗಾಡಿ, ಆಮೇಲೆ ಚಿಕ್ಕು ಕಾಕ ಫೋನ್ ಮಾಡಿ ಮತ್ತೇನು ಹಿರಿಯರು ಎಲ್ಲರ ಜೊತೆ ಮಾತಾಡಿದರೆ ಇಲ್ಲಿ ಅಪ್ಪರ ಎಲ್ಲ ಹಿರಿಯರು ಅಪ್ಪರೇ ಬರಲಿ, ಜಯಸಿದ್ದೇಶ್ವರ ಶಿವಾಚಾರ ಅಪ್ಪವ್ರಿಗೆ ಹೇಳ್ರಿ ಅಂತ ಹೇಳ್ಯಾರ. ಅದಕ್ಕೆ ಫೋನ್ ಮಾಡೀವಿ. ಹಿಂಗೆ ಆತ ಯಾಕಾಗಲ್ಲ ಕರಿ, ಇಂಥ ತಾರೀಕಿಗೆ ಎಷ್ಟು ದಿವಸ ಮಾಡೋನು, 15 ದಿವಸ ಅಂದ್ರೆ ಚಲೋ ಆಗ್ತದ ನೋಡಮ್ಮು ಹಿಂಗೆ ಅಂತಂದಾಗ ಯಾಕಲ್ಲ ಕರಪ್ಪ 15 ದಿವಸ ಮಾಡೋ ಬಂದಾರ ನಮ್ಮ ಹಿರಿಯರು ಎಲ್ಲ. 6ನೇ ತಾರೀಕಿಗೆ ಪ್ರಾರಂಭರಿ ಅಂದರು. ಆತು, ಯಾಕಾಗಲ್ಲ ಕಂದೀವಿ, ನಾವೆಲ್ಲ ಹಿರಿಯರು ಉಸಿರು ಕೂಡಿ ಬರ್ತೀವ್ರಿ, ಎಂದ ಊರೊಳಗೆ ಇರ್ತೀರಿ, ಎಲ್ಲಿಗೆ ಬಾ ಅಂತೀರಿ ಅಪ್ಪರ ಅಂದರು. ನಾವು ಅಂದೀವಿ, ಎದಕ್ಕೆ ಬರ್ತೀರಿ ನಾನು? ಅಲ್ಲ, ನೀವು ಎದಕ್ಕೆ ಬರೋರು, ಎದಕ್ಕೆ ಬರ್ತೀರಪ್ಪ? ಏನು ಕರ್ನಾಟಕದ ಬಿಜಾಪುರ ಜಿಲ್ಲಾದು ಚುರುಮುರಿ ಒಗ್ಗರಣೆ ಮೊಸರು ತಿನ್ನಕ್ಕೆ ಬರ್ಬೇಕಂದ್ರೆ, ಏನು ಕಟ್ಕೇಟಿ ರೊಟ್ಟಿ ಅಗಸಿ ಹಿಂಡಿ ಮೊಸರ ಉಣ್ಣಾಕೆ ಬರ್ಬೇಕಂದ್ರೆ ಎದಕ್ಕೆ ಬರ್ಬೇಕಂದ್ರಿ? ಮಹಾರಾಷ್ಟ್ರದ ಬೇರೆ, ಕರ್ನಾಟಕದ ಬೇರೆ. ಕರ್ನಾಟಕದ ಏನು ಕಟ್ಕೇಟಿ ರೊಟ್ಟಿ, ಹಸಿಮೆಣಸಿಕಾಯಿ ಚಟ್ನಿ, ಮನಗಂಡು ಖಾರದ ಹಾಕಿ ಮೊಸರು ಹಾಕಿ 2 ರೊಟ್ಟಿ ಕಟ್ಕೊಂಡು ತಿಂದುಬಿಟ್ರೆ ಕಿವ್ಯಾಗ ಬೆಚ್ಚಗೆ ಗಾಳಿ ಬರ್ತದೆ, ಬಿಸಿ ಬಿಸಿ ಗಾಳಿ ಬರ್ತದೆ. ಹಂಗೆ 3-4 ತಾಸ್ನಾಗ ತೆಂಬಿಗೆ ರೆಡಿನೇ ಇರ್ಬೇಕು. ಎದಕ್ಕೆ ಬರ್ತೀರಿ ಚಿಕ್ಕು ಕಾಕ ಅಂದೇನ? ಇಲ್ರಿ ಅಪ್ಪರ, ಹಿಂಗ್ರಿ ನಿಮಗೆ ದರ್ಶನ ಮಾಡಿ ಭೇಟಿಯಾಗಿ ಕಾಯಿ ಕೊಡ್ಬೇಕಾರ. ಅದಕ್ಕೆ ನಾ ಹೇಳಿದೆ, ಸಣ್ಣ ಸಣ್ಣ ಕಾಯಿ ಇಟ್ಕೊಂಡು ಸಿಗ್ತಾವು ಅಂದೆ. 20, 25, 30 ಹಿಂಗೆ ಸೈಜ್ ಮ್ಯಾಗ ಅದಾವ್ರಿ. ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚು ಕಿಮ್ಮತ್ತೇನಿಲ್ಲ. ಇಲ್ರಿ, ಅಷ್ಟೇ ಅದಾವ್ರಿ. ಅದಕ್ಕಿನ್ನ ಇಷ್ಟೇ ಬೆಲೆ, ಇಷ್ಟ ರೇಟ್ ಇದ್ದ ಕಾಯಿಗಳದಾವು ಅಂತಂದಾಗ ರೇಟ್ ಕಟ್ಲಾರ್ದೆ ಇರುವಂತಹ ದೊಡ್ಡ ದೊಡ್ಡ ಕಾಯಿಗಳದಾವಲ್ಲ, ಆ ಕಾಯಿಗಳ ಮುಂದೆ ಈ ಕಾಯಿಗಳು ತೊಗೊಂಡು ಏನು ಮಾಡೋದು ಒಂದೇನ?
ಅವಕ್ಕಿಷ್ಟೇ ಅಂತ ಬೆಲೆನೇ ಇಲ್ಲ, ಎಷ್ಟು ಬೆಲೆ ಆಗ್ತದೋ ಏನೋ. ಅಂತಹ ದೊಡ್ಡ ಕಾಯಿಗಳ ಮುಂದೆ 25-30 ರೂಪಾಯಿದ ಕಾಯಿ ಎದಕ್ಕೆ ಬೇಕು ಚಿಕ್ಕು ಕಾಕ? ಏನಿಲ್ಲ, ಬರ್ತೀವಿ 6ನೇ ತಾರೀಕಿಗೆ, ಜಲ್ದಿನೇ ಬರ್ತೀವಿ ಅಂತ ಹೇಳಿದ್ವಿ. ಅದು ಸ್ವಲ್ಪ ಇವತ್ತು ಒಂದು 8-9 ಪಾತ್ಪೂಜೆ ತೊಟ್ಲ ಕಾರಣ ದೂರ ಬಂದ ಮೇಲೆ ಮತ್ತೆ ಆ ಕಡೆ ಹೋಗೋದಾಗಂಗಿಲ್ಲ ಅಂತ ಒಮ್ಮೆ ಓಸು ಮುಗಿಸ್ಕೊಂಡು ಬಂದದ್ದು ಆಗ್ಯದ. ಸಂತ ಶಿಶುನಾಳ ಶರೀಫರ ಮಹಾಪುರಾಣ ಇವತ್ತು ಪ್ರಾರಂಭ ಆಗ್ಯದ. ಭಾಳ ಚಂದದ ಪುರಾಣ, ಕೇಳಬೇಕು, ಭಾಳ ಚಲೋ. ಲಕ್ಷಗೊಟ್ಟು ತಾವೆಲ್ಲ ತಾಯಂದಿರ ಬಳಗ, ಎಲ್ಲ ಹಿರಿಯರ ಬಳಗ, ತಾವೆಲ್ಲ ಹೆಚ್ಚು ಹೆಚ್ಚು ಸಂಖ್ಯೆಯೊಳಗೆ ಬರ್ರಿ. ಬಹಳ ಏಕಾಗ್ರ ಚಿತ್ತದಿಂದ ಈ ಜಾಗದೊಳಗೆ ಕೂತು, ಹೋದ ವರ್ಷ ಹೇಳಿನ ಈ ಜಾಗದೊಳಗೆ ಎಂಥ ಅದ್ಭುತ ಶಕ್ತಿ ಅದ ಅನ್ನೋ, ಬಹಳ ವಿಶೇಷವಾಗಿರುವಂತಹ ತಾಕತ್ ಈ ಶಿವಲಿಂಗೇಶ್ವರ ಮಹಾಮಠದ ಆಶ್ರಮದೊಳಗೆ ಅದ. ಇಲ್ಲಿ ಬಂದು ಆರಾಮ್ ಸುಮ್ಮ ಕುಂತು ಒಂದು 4 ನುಡಿ ಕಿವಿಯೊಳಗೆ ಹಾಕ್ಕೊಂಡು ಶಿವಲಿಂಗೇಶ್ವರ ದರ್ಶನ ಮಾಡಿಕೊಂಡು ಹಿಂಗ ಮ್ಯಾಲ ಕಣ್ಣೆತ್ತಿ ಆಕಾಶದ ಕಡೆ ನೋಡಿ ಹೋಗಿಬಿಟ್ರೆ ಮನಸ್ಸಗ್ರಿ ಪ್ರಶಸ್ತ ಆಗ್ತದೆ, ಸ್ವಚ್ಛ ಆಗ್ತದೆ, ಶುಭ್ರ ಆಗ್ತದೆ. ಅಂಥ ವಿಶಾಲವಾದ ವಿಶೇಷವಾದ ಮನಸ್ಸಿಗೆ ಚೈತನ್ಯ, ಮನಸ್ಸಿಗೆ ತಾಕತ್ತ, ಮನಸ್ಸಿಗೆ ಶಕ್ತಿ ಕೊಡುವಂತಹ ಅದ್ಭುತವಾದ ಪರಿಸರ, ಅದ್ಭುತವಾದ ಜಾಗ ಯಾವುದಾದ್ರೂ ನನ್ನ ಅನುಭವಕ್ಕೆ ಬಂದದ್ದಾದ್ರೆ ಉಮರಾಣಿಯ ಶಿವಲಿಂಗೇಶ್ವರ ಮಹಾಮಠದ ಜಾಗ ಬಹಳ ಪ್ರಶಸ್ತ. ಅದಕ್ಕೆ ತಕ್ಕಂತೆ ವಾಸ್ತು ಪ್ರಕಾರದ ಎಲ್ಲ ಅನುಕೂಲತೆಗಳು ಬಹಳ ಭಾಳ ನನಗಂತರೂ ಬಹಳ ಹಿಡಿಸಿದ್ದು, ಆನಂದ ಅಂತಂತೀವಲ್ಲ ಹಂಗೆ. ಇಂಥ ವಾತಾವರಣದೊಳಗೆ ತಾವೆಲ್ಲರೂ ಪ್ರತಿನಿತ್ಯ ಸೇರಿ ಗುರು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳ ಮಹಾಪುರಾಣ ತಾಯಂದಿರೆಲ್ಲ ಹೆಚ್ಚು ಹೆಚ್ಚು ಸಂಖ್ಯೆಯೊಳಗೆ ಬಹಳ ಚಲೋ ಅದ. ಬರ್ರಿ, ನೀವೆಲ್ಲ ಹಿರಿಯರ ಬಳಗ ಬರ್ರಿ. ಆನಂದವನ್ನು ತರುವಂಥದ್ದು, ಖುಷಿ ಪಡಬೇಕು, ಆನಂದ ಪಡಬೇಕು. ಭವಿಷ್ಯದೊಳಗೆ ಮನುಷ್ಯ ಜನ್ಮಕ್ಕೆ ಬಂದೀವಿ ಅಂದರೆ ಎಲ್ಲ ರೀತಿಯಿಂದ ಸರಿಯಾದ ದಾರಿ ಮೇಲೆ ಆನಂದ ಪಡಬೇಕು, ಸರಿಯಾದ ದಾರಿ ಮೇಲೆ ಖುಷಿ ಪಡಬೇಕು. ದಾರಿ ತಪ್ಪಿ ಆನಂದ ಪಡೋದ್ರೊಳಗೆ, ದಾರಿ ತಪ್ಪಿ ಖುಷಿ ಪಡೋದ್ರೊಳಗೆ ಅರ್ಥ ಇಲ್ಲ, ಅದರೊಳಗೆ ಅರ್ಥ ಇಲ್ಲ. 50 ಕೂರಿಗೆ 50 ಕೂರಿಗೆ ಅಂದ್ರೆ ಸುಮಾರು ಒಂದು ಕೂರ್ಗಿಗೆ 4 ಎಕರೆ. 50 ಕೂರ್ಗಿಗೆ ಎಷ್ಟು ಎಕರೆ ಆತ್ರಿ? 5×4 = 20, 200 ಎಕರೆ. 200 ಎಕರೆ ಜಮೀನು ಏನು ಭಾಳ ಅಲ್ಲ. ನಾವು ಒಂದು 20-24 ವರ್ಷದವ್ರು ಇದ್ದಾಗ ನಾವೇ ನೋಡಿ, ಅಂಥ ಒಬ್ಬ ಮನುಷ್ಯ 50 ಕೂರಿಗೆ ಜಮೀನಿನ ಮಾಲಕ, ಮನೆಯಾಗ ಕಿಲೋದಗಟ್ಲೆ ಬಂಗಾರ, ಕ್ವಿಂಟಲ್ಗಟ್ಲೆ ಬೆಳ್ಳಿ, ಇಷ್ಟೆಲ್ಲ ಅನುಕೂಲ. ದಾರಿ ತಪ್ಪಿ ಆನಂದ ಪಡಾಕತ್ತಿದವ. ಹಿರಿಯರು ಎಲ್ಲರೂ ಹೇಳಿದರು, ನಿನ್ನ ದಾರಿ ತಪ್ಪೋದು, ಇದು ಖುಷಿ ಪಡುವ ವಾತಾವರಣ ಹಿಂಗಲ್ಲ, ಶಿಸ್ತು ಆರಾಮ, ಸ್ನಾನ ಪೂಜೆ ಪ್ರಸಾದ ಮನಸ್ಸಿಗೆ ಬಂದದ್ದು, ಹಾಲು ಹೈನ ತುಪ್ಪ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡೋದ್ರೊಳಗೆ ಆನಂದ ಪಡಬೇಕು. ಇದೇನು ಆನಂದ? ಅವ ಹೆಂಗೆ ಆನಂದ ಪಡ್ತಿದ್ದ ಅಂತಂದ್ರೆ, ನಮ್ಮ ಕರ್ನಾಟಕದೊಳಗೆ ಹೆಂಗೆ ಆನಂದ ಪಡ್ತಿದ್ದ ಅಂದ್ರೆ, ಅವನ ಹೆಂಡ್ತಿ ಇಬ್ಬರೇ ತಮ್ಮೂರ್ಲಿಂದ KSRTC ಬಸ್ ಇಬ್ಬರಿಗೆ ಬುಕ್ ಮಾಡ್ಕೊಂಡು 52-60 ಸೀಟಿನ ಚಾರ್ಜ್ ತುಂಬಿ ಬೆಂಗಳೂರಿಗೆ ತೊಗೊಂಡು ಹೋಗ್ತಿದ್ರು. ಬೆಂಗಳೂರಿಗೆ ಹೋಗ್ತಿದ್ರಿ. ಬೆಂಗಳೂರಿಗೆ ಹೋಗಿ ಅಲ್ಲಿ ಎಷ್ಟು ದಿವ್ಸ ಇರ್ಬೇಕು ಅಷ್ಟು ದಿವ್ಸ ಬಸ್ ಇರ್ಬೇಕು ಅವ್ರ ಕಣ್ಮುಂದೆ. ಅಷ್ಟು ದಿವ್ಸನ ಚಾರ್ಜ್ ತುಂಬೋದು, ಹೊಳ್ಳಿ ಮತ್ತೆ ಅಲ್ಲಿಂದ ಊರಿಗೆ ತರೋದು, ಅಲ್ಲಿ ಹೊಳ್ಳಿ ತಿರುಗಿ ಊರಿಗೆ ತರೋದು. ಹಿಂಗೆ ಮಾಡಿದ್ರೆ ರೊಕ್ಕ ಬೋರ್ನೇ ನೀರು ಬಾಯ ನೀರು ಸಾಲಂಗಿಲ್ಲ. ಹಿಂಗೆ ಮಾಡಿದ್ರು. ನಮ್ಮ ಕಣ್ಣು ಮುಂದೆ 20 ವರ್ಷನ್ಯಾಗ ಎಲ್ಲ ಜಳ ಸಾಪಾಗಿ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ, ಹೆಣ್ಣು ಕೊಟ್ಟು ಅತ್ತೆ ಮಾವನ ಮನೆಯಾಗ ತುತ್ತ ಅನ್ನಕ್ಕಾಗಿ ಬಂದು ಬೀಳುವ ಪರಿಸ್ಥಿತಿ ಬಂತು. ಹೆಣ್ಣು ಕೊಟ್ಟ ಅತ್ತೆ ಮಾವನ ಮನೆಯಾಗ ಯಾವುದೋ ಕಾರಣಕ್ಕೆ ಏನೋ ಸ್ವಲ್ಪ ಆರೋಗ್ಯದೊಳಗೆ ಏರುಪೇರಾಗಿ ಹೆಣ್ಣು ಕೊಟ್ಟ ಅತ್ತಿ ಮಗಳು ಅಂದರೆ ಹೆಂಡ್ತಿ ಆಕಿನೂ ಹೋಗಿಬಿಟ್ರು. ಒಂದು ಮಗ ಇತ್ತು ಅವ್ರ ಹೊಟ್ಟಿಲೆ, ಮಗ ಇತ್ತು, ಇದ್ದುದ್ರಾಗ ಚಲೋ ಇತ್ತು. ಅದನ್ನೂ ಒಂದು 18-20-22 ವರ್ಷಕ್ಕೆ ಬಂದಗಳೇ ಅದನ್ನೂ ಮತ್ತೆ ಹಂಗೆ ಆಗೋದು.
ಕುದುರೆ ಹೊಟ್ಟಿಲೆ ಕುದುರೆ ಹುಟ್ಟುತ್ತಾವು, ಕೋಳಿ ಹೊಟ್ಟಿಲೆ ಕೋಳಿ ಹುಟ್ಟುತ್ತಾವು. ಮತ್ತಿದು ಕತ್ತಿ ಡಾಂಕಿ, ಇದು ಡಾಂಕಿ ಹೊಟ್ಟಿಲೆ ಅದನ್ನು ಡಾಂಕಿನೇ ಹುಟ್ಟಿ ಅದನ್ನೂ ಹೋಗೇ ಬಿಡಿತ್ತು. ಅದು ಆದಗಳೇ ಮತ್ತು ಇದನ್ನ ಯಾರು ಇಟ್ಕೋತಾರೆ ಮುಂದೆ? ಮಗಳು ಹೋಗ್ಬಿಟ್ಲು, ಮಗಳು ಹೊಟ್ಟಿಲೆ ಹುಟ್ಟಿದ ಮೊಮ್ಮಗನು ಹೋಗ್ಬಿಟ್ಟ, ಆಸ್ತಿ ಇಲ್ಲ ಏನಿಲ್ಲ. ಕೊನೆಗೆ ಪರಿಸ್ಥಿತಿ ಏನಾಯ್ತು? ಅವರು ಮತ್ತಿದು ಮುಗದದ ಬಿಡು ಏನು ಮಾಡೋದಂತ ಹಂಗೆ ಬೇಸರಾಗಿತ್ತ. ಆಯ್ತಿನ ಹೊರಗೆ ಹಾಕ್ಬೇಕಂತ ಅನ್ನೋದ್ರೊಳಗೆ ಕರೋನಾ ಬಂದ್ಬಿಡ್ತು. ಕರೋನಾ ಬಂದು ದೇವ್ರು ಅದನ್ನು ಕರ್ಕೊಂಡು ಹೋಗ್ಬಿಟ್ಟು ಮುಗಿದೋತು. ಎಂಥ ಜಮೀನ, 200 ಎಕರೆ ಆಸ್ತಿ. ದಾರಿ ತಪ್ಪಿ ಖುಷಿ ಪಡೋದ್ರೊಳಗೆ, ಅಂಥ ದಾರಿ ತಪ್ಪಿ ಆನಂದ ಪಡುವಂತಹ ಪರಿಸ್ಥಿತಿಯೊಳಗೆ ಸರಿಯಾದ ದಾರಿಯೊಳಗೆ ನಡಿಬೇಕನ್ನೋ ಕಾರಣಕ್ಕೆ ಅನುಭವಿಗಳಂತಾರೆ ಚಲೋದು ಮಾಡಿ, ಚಲೋದು ಮಾಡ್ರಪ್ಪ, ಒಳ್ಳೆಯದು ಮಾಡಿ, ಒಳ್ಳೆಯದು ಮಾಡ್ರಿ. ಕೇಳಿಲ್ಲ? ಒಳಿತು ಮಾಡು ಮನಸ್ಸ ಅಂತಾರೆ. ಒಳಿತು ಮಾಡು ಮನುಷ್ಯ ಚಲೋದು ಮಾಡೋ. ನೀ ಇರುವುದು ಬರೇ 3 ದಿವಸ, ಬಾಲ್ಯ ಯೌವನ ಮುಪ್ಪು. ಉಸಿರು ನಿಂತ ಮ್ಯಾಲೆ ಹೌದು ಹೌದು, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನತಾರ, ಮಣ್ಣಾಗ ಹೂಳುತ್ತಾರ, ಚಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕತಾರ. ಒಳಿತು ಮಾಡು ಮನಸ, ನೀನಿರುದು 3 ದಿವಸ. ಒಳಿತು ಮಾಡು ಮನಸ, ನೀನಿರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನತಾರ, ಮಣ್ಣಾಗ ಹೂಳುತ್ತಾರ, ಚಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕತಾರ. ಒಳಿತು ಮಾಡು ಮನಸ, ನೀನಿರುದು 3 ದಿವಸ. ಒಳಿತು ಮಾಡು ಮನಸ, ನೀನಿರುದು 3 ದಿವಸ. ದಿನದ ಸಂತೆ ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಹೇ ಒಳಿತು ಮಾಡು ಮನಸ, ನೀನಿರುದು 3 ದಿವಸ. ಒಳಿತು ಮಾಡು ಮನಸ, ನೀನಿರುದು 3 ದಿವಸ.
ತನಕ ನಾನು ನಾನು ಎಂದು ನೀ ಮೆರೆಯ ಬ್ಯಾಡ ಮೂಢ ನಾನು ನಾನು ಎಂದು ನೀ ಮೆರೆಯ ಬ್ಯಾಡ ಮೂಢ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ದ್ವೇಷವೆಂಬ ವಿಷವ ಕುಡಿಯ ಬ್ಯಾಡ ಮೂಢ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಹೇ ಒಳಿತು ಮಾಡು ಮನಸ ನೀನಿರುದು 3 ದಿವಸ ಒಳಿತು ಮಾಡು ಮನಸ ನೀನಿರುದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕತಾರ ಒಳಿತು ಮಾಡು ಮನಸ ನೀನಿರುದು 3 ದಿವಸ ಒಳಿತು ಮಾಡು ಮನಸ ನೀನಿರುದು 3 ದಿವಸ ಆ ಒಳ್ಳೆಯದನ್ನು ಮಾಡೋದಕ್ಕಾಗಿ ಮನುಷ್ಯ ಜನ್ಮ ತೊಟ್ಟುಕೊಂಡು ಬಂದೀವಿ ಅಂದರೆ ಇದರ ಸದುಪಯೋಗ ಆಗಬೇಕಾಗಿದ್ದರೆ ಪುರಾಣ ಪ್ರವಚನ ಶಾಸ್ತ್ರ ಸತ್ಸಂಗಗಳ ಅವಶ್ಯಕತೆ ಐತಿ ಅನ್ನೋದನ್ನು ನಾವೆಲ್ಲ ಮನವರಿಕೆ ಮಾಡಿಕೊಳ್ತಾ ಕಾಲವನ್ನು ಕಳೀಬೇಕಂತ ಇಂದಿನ ವಿಷಯವನ್ನು ಪರಿಸಮಾಪ್ತಿಗೊಳಿಸಿ ಇವತ್ತು ಸ್ವಲ್ಪ ಈ ವರ್ಷ ಪ್ರಾರಂಭದ ದಿನ ತಡ ಆಗ್ಯದ. ಬಹಳ ನಮ್ಮ ಶಿವಲಿಂಗಣ್ಣ ನಮ್ಮ ಪಲ್ಲುಗೌಡರು ಬಂದು ಹೈರಾಣಾಗಿ ಕರ್ಕೊಂಬಂದಾರ. ಬಹಳ ಬಿಸಿಲ, ಅದರೊಳಗೆ ರಸ್ತೆ ಬಹಳ ಉತ್ತಮವಾಗಿರುವಂತಹ ರಸ್ತೆಗಳು, ಭಾಳ ಚಲೋ. ಅದರ ಕಕ್ಕಮರಿಯಿಂದ ಉಮ್ರಾಣಿಗೆ ಬರಾಕಂತೂ ದೊಡ್ಡ ಹೈವೇ, ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ ಬರ್ತದೆ ಬಸ್ ಗಾಡಿ ಕಾರ್. ಇಲ್ಲಿ ಏನ್ರಿ ಭಾಳ ಒಳ್ಳೆಯ ರಸ್ತೆ. ಭಾಳ ನಮ್ಮ ಪಲ್ಲು ಅಣ್ಣನ ಗಾಡಿ ಭಾರಿ ಸ್ಪೀಡ್ ಹೊಡಿತಾನೆ. ಹಂಗಾಗಿ ಅರ್ಜೆಂಟ್ ಹಾಗೆ ಇಲ್ಲಿಂದ ಫೋನ್ ಆ ಕಡೆ ಬರೋವೆ ಇಲ್ಲದೀವಿ ಅಂತ ಕರ್ಕೊಂಬಂದಾರ. ಬಂದಿದ್ದೀವಿ. ಕಾರ್ಯಕ್ರಮ ಸ್ವಲ್ಪ ತಡ ಆದರೂ ಅಡ್ಡಿ ಇಲ್ಲ. ತಾವೆಲ್ಲ ಸಹಕಾರ ಕೊಟ್ಟೀರಿ. ವರ್ಷ ಹೆಂಗೆ ತಾವೆಲ್ಲ ಸಹಕಾರ ಕೊಟ್ಟೀರಿ ಹಂಗೆ ಸಹಕಾರ ಕೊಡ್ರಿ ಅನ್ನೋ ಮಾತು ತಮ್ಮೆಲ್ಲರಿಗೂ ತಿಳಿಸ್ತಾ, ಏನು ತಮಗೇನು ಅರಿದ್ದೇನಿಲ್ಲ, ಗೊತ್ತಿರಲಾರ್ದೇನಿಲ್ಲ, ಎಲ್ಲ ರೀತಿ ಅನುಕೂಲ. ಯಾರ ಮನ್ಯಾಗ ಆದರೂ ಎಲ್ಲ ಲಿಸ್ಟ್ ಹೇಳಂದ್ರೆ ಹೇಳಿತಾನೆ. ಯಾರ ಮನ್ಯಾಗ ಇಡ್ಲಿ ಬಂದು, ಯಾರ ಮನ್ಯಾಗ ಅಂಟು ಬಂದು, ಯಾರ ಮನ್ಯಾಗ ವಡ ಬಂತು, ಯಾರ ಮನ್ಯಾಗ ತಾಲಿಪಟ್ಟು ಬಂತು, ಯಾರ ಮನ್ಯಾಗ ತೆಳ್ಳನ ದ್ವಾಸೆ ಬಂತು, ಯಾರ ಮನ್ಯಾಗ ದಪ್ಪನ ದ್ವಾಸೆ ಬಂದು, ಯಾರು ಶಾವ್ಗಿ ಉಪ್ಪಿಟ್ಟು ಕಳಿಸಿದ್ರು, ಯಾರು ಶಾವ್ಗಿ ಪಾಯಸ ಮಾಡಿದ್ರು, ಯಾರು ಹೆಸರು ಉಂಡೆ ಕಳಿಸಿದ್ರು, ಯಾರು ಬೇಸನ್ ಉಂಡೆ ಕಳಿಸಿದ್ರು, ಯಾರು ತೆಳ್ಳನ ಸಜ್ಜಿ ರೊಟ್ಟಿ ಶೇಂಗಾದಿಂಡಿ ಕಾರಳಿಂಡಿ ಮೊಸರ ಮಾಡಿದ್ರಪ್ಪ, ಯಾರ್ಯಾರು ಏನೇನು ಉಣಿಸಿದ್ರು, ಯಾರು ಫಸ್ಟ್ ಕ್ಲಾಸ್ ಇದನ್ನು ಶೇಂಗಾದ ಉಂಡೆ ಕಳಿಸಿದ್ರು. ಪಾಪ ಶೇಂಗಾದ ಉಂಡೆ 9-11 ಶೇಂಗಾದ ಉಂಡೆ ಕಳಿಸಿದ್ಲು ನಮ್ಮವ್ವ. ಹೋಗೇ ಬಿಟ್ರು. ಹೊಳ್ಳಿ 2ನೇ ಸತಿ ಬರೋದ್ರಾಗ ಇಲ್ಲ ನಮ್ಮ ರಾಜುನ ತಾಯಿ. ಹೌದಲ್ಲ, ಕಡೆ ದಿವಸ ಹೋಗಾಗ ಬಂದು ಭೇಟಿಯಾಗಿ ಉಂಡಿ ಊರಿಗೆ ತೊಗೊಂಡೋರಿ ಅಂತ ಎಷ್ಟೊತ್ತನ ಮೊಮ್ಮಗಳು ಕರ್ಕೊಂಬಂದು ಕುಂತು ಮಾತಾಡಿ ಹೋಗಿದ್ದು. ಇರ್ಲೇವ ಹಿಂಗೆ ಇಲ್ಲ ಸ್ವಲ್ಪ ಯಾಕೆ BP ಹೆಚ್ಚು ಕಡಿಮೆ ಆಗಿದ್ರಿ ಅಪ್ಪ ಹಿಂಗೆ ಅಂತಂದರು. ಪಾಪ ಏನು ಆರೋಗ್ಯ ಆಯುಷ್ಯ ಯಾರ ಕೈಯಾಗದ? ನಮ್ಮ ಕೈಯಾಗೂ ಇಲ್ಲ, ದೇವ್ರ ಕೈಯಾಗೂ ಇಲ್ಲ. ಹಾಗಾಗಿ ತಾವೆಲ್ಲ ಹೆಂಗೆ ಅನುಕೂಲ ಪ್ರಕಾರ ಮಾಡ್ತೀರಿ ಪ್ರಸಾದ ಭೋಜನ ಎಲ್ಲವನ್ನು.
ಅದನ್ನೆಲ್ಲ ತಾವು ಕಾರ್ಯ ಮಾಡಿಕೊಳ್ಳಿ ಅನ್ನೋ ಮಾತು ತಿಳಿಸ್ತಾ ನಾಳಿನ ದಿವಸ 7:15 ನಮ್ಮ ಸಂಗೀತಗಾರರು ಬರ್ತಾರೆ. 7:45 ತನಕ ಸ್ವಲ್ಪ 8ಕ್ಕೆ 10 ನಿಮಿಷ ಕಡಿಮೆ ಇರೋ ತನಕ ಹಾಡ್ತಾರೆ. ಆಮೇಲೆ 8 ಗಂಟೆ 5 ನಿಮಿಷ ಅನ್ನೋದ್ರಾಗ ನಾವು ಬರ್ತೀವಿ. ಸಾಂಬ ಸದಾಶಿವ ಶುರುವಾಗ್ತದೆ. ಪುರಾಣ ಪ್ರಾರಂಭ 9 ಗಂಟೆಗೆ ಪುರಾಣ ಮಹಾಮಂಗಳಾರತಿ. ಯಾಕಂದ್ರೆ ಎಲ್ಲರಿಗೂ ಪ್ರಸಾದ ಆಗ್ಬೇಕಲ್ಲ, ಎಲ್ಲರೂ ಪ್ರಸಾದ ಆಗ್ಬೇಕು. ಮೆಟ್ಟಿಗೆ ವಸ್ತಿ ಕಂಡಾಪಟ್ಟಿ ದೂರ ಇದೀರಿ, ಅಲ್ಲಿಂದ ಇಲ್ಲಿ ತನಕ ಬರ್ತೀರಿ. ತಾವೆಲ್ಲ ತಾಯಂದಿರ ಬಳಗ, ಎಲ್ಲ ಅಣ್ಣಂದಿರ ಬಳಗ, ಅವರೆಲ್ಲ ಮತ್ತು ಸುರಕ್ಷಿತವಾಗಿ ತಮ್ಮ ಮೆಟ್ಟಿಗೆ ವಸ್ತಿ ಜಾಗಕ್ಕೆ ಹೋಗಿ ಮುಟ್ಟಬೇಕಲ್ಲ. ಹಾಗಾಗಿ ಸಮಯದ ಕಡೆಗೆ ಸ್ವಲ್ಪ ತಾವೆಲ್ಲ ಗಮನ ಹರಿಸ್ರಿ ಅನ್ನೋ ಮಾತು ತಿಳಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ಚಿದಾನಂದ ಕಾಕ ಅವರು ನಡೆಸಿಕೊಡ್ತಾ ಇದ್ದಾರೆ.